ಸೋಮಶೇಖರ್ ಅವರ ಒಂದೇ ಒಂದು ಕರೆಗೆ ಹೋಗ್ಬಿಟ್ಟು ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಎಸ್.ಟಿ. ಸೋಮಶೇಖರ್ ಅವರ ಅಭಿಮಾನಿ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಸ್.ಟಿ. ಸೋಮಶೇಖರ್ ಅವರಿಗೆ ಇವತ್ತು ಬೆಂಬಲಕ್ಕೆ ಅವರ ಹೆಜ್ಜೆಯಾಗಿ ನಾವು ನಿಲ್ತೀವಿ ಅಂತ ಹೇಳಿ ತಾವೆಲ್ಲರಿಗೆ ಗೊತ್ತು. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಕ್ಕೆ ತಾವೆಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸಿ ಈ ಕಾರ್ಯಕರ್ತರ ಸಭೆಯ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಗುರುಗಳಾದಂತಹ ಎಸ್.ಟಿ. ಸೋಮಶೇಖರ್ ಸಾಹೇಬ್ರೆ, ಮತ್ತೊಬ್ಬರು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂತಹ ಹನುಮಂತನವರೇ, ಈ ಭಾಗದಲ್ಲಿ ಕಾರ್ಪೊರೇಟರ್ಗಳಾಗಿ ಕೆಲಸ ಮಾಡಿದಂತ ರಾಜಣ್ಣ ಅವರೇ, ಆರ್ ಎಸ್ ಶ್ರೀನಿವಾಸ್ ಅವರೇ, ಮತ್ತೊಮ್ಮೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸದನ ಅವರೇ, 3 ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ವೆಡಿ ಕೃಷ್ಣಪ್ಪವರೇ, ವೇದಿಕೆ ಮೇಲೆ ಚಂದ್ರಣ್ಣ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನೂರಾರು ಸಂಖ್ಯೆಯ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕರ್ತರ ಸಭೆ ಆಗಬೇಕು. ಆ ಕಾರ್ಯಕರ್ತರ ಸಭೆಯ ಮುಖೇನ ಎಸ್.ಟಿ. ಸೋಮಶೇಖರ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು, ಎಸ್.ಟಿ. ಸೋಮಶೇಖರ್ ಅವರ ಬೆಂಬಲಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಚರ್ಚೆ ಮಾಡಿ ಈ ಉತ್ತರ ಲೋಕಸಭಾ ಕ್ಷೇತ್ರದಿಂದ ನಾವು ಯಾವ ರೀತಿ ಸೋಮಶೇಖರ್ ಸಾಹೇಬರ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಬೇಕು ಅಂತ ಹೇಳಿ ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಈ ಸಭೆಗೆ ಬಂದಿಲ್ಲ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಬ್ಬ ಮತದಾರನಾಗಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಎಸ್.ಟಿ. ಸೋಮಶೇಖರ್ ಬಳಿ ಇರತಕ್ಕಂಥ ಅಭಿಮಾನಕ್ಕೆ, ವಿಶ್ವಾಸಕ್ಕೆ, ಗೌರವಕ್ಕೆ ಇವತ್ತು ನನ್ನ ಕ್ಷೇತ್ರಕ್ಕೂ ಸಹ ಇವತ್ತು ಅಭ್ಯರ್ಥಿಯನ್ನು ಕರೆದು ನಾನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಎಸ್.ಟಿ. ಸೋಮಶೇಖರ್ ಸಾಹೇಬರು ಮತ್ತು ಹನುಮಂತಣ್ಣವರು ಸಭೆಗೆ ಕರೆದಾಗ ನಾನು ಒಂದು ಮಧ್ಯಾಹ್ನ ಅದನ್ನು ಮುಂದಕ್ಕೆ ಹಾಕಿ ನನ್ನ ಕರ್ತವ್ಯ, ಇದು ನನ್ನ ಕ್ಷೇತ್ರದ, ನಾನೊಬ್ಬ ನಿವಾಸಿ, ಈ ಸೋಮಶೇಖರ್ ಸಾಹೇಬರಿಗೆ ಸೋಮಶೇಖರ್ 4 ಬಾರಿ ಶಾಸಕರನ್ನಾಗಿ ಮಾಡಿದಂತ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಇವತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಹಾಗಾಗಿ ಸೋಮಶೇಖರ್ ಅವರಿಗೆ ನಾವೆಲ್ಲ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಈ ಕ್ಷೇತ್ರದ ಮತದಾರನಾಗಿ ನಾನು ಇಲ್ಲಿ ಬಂದಿದ್ದೇನೆ. ಬಂಧುಗಳೇ, 4 ಬಾರಿ ಎಸ್.ಟಿ. ಸೋಮಶೇಖರ್ ಅವರನ್ನ ಶಾಸಕರನ್ನಾಗಿ ಮಾಡಿದಂತ ಕೀರ್ತಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸೇರ್ತಕ್ಕಂಥದ್ದು. ಯಾರೋ ಒಂದು ಸೋಮಶೇಖರ್ ಅವರನ್ನ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರು ಯಾರು ಸಹ ಸೋಮಶೇಖರ್ ಅವರಿಗೆ 4 ಬಾರಿ ಅವರ ಆಶೀರ್ವಾದವನ್ನ ಮಾಡಲಿಲ್ಲ. 4 ಬಾರಿ ಈ ಕ್ಷೇತ್ರದಲ್ಲಿ ಶಾಸಕನಾಗ್ಲಿಕ್ಕೆ ಅದು ಆಕಾಶ ಭೂಮಿ ಕೆಳಗೆ ಹೆಂಗೆ ಮೇಲೆ ಯಾರು ತೂಕ ಮತ್ತೆ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ನಿರಂತರವಾಗಿ ಶ್ರಮವನ್ನು ವಹಿಸಿ ಸಮಾಜದ ಎಲ್ಲ ವರ್ಗಗಳನ್ನ ಸೇವೆಯನ್ನು ಮಾಡಿ 4 ಬಾರಿ ಶಾಸಕನಾಗಿರ್ತಕ್ಕಂಥದ್ದು. ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗ್ಲಿಕ್ಕೆ 1 ಬಾರಿ ಶಾಸಕನಾಗ್ಲಿಕ್ಕೆ ಏನೆಲ್ಲ ಕಷ್ಟ ಬಿದ್ದಿದೆ ಅಂತ ನನಗೆ ಗೊತ್ತಿದೆ. ಆದ್ರೆ ಸೋಮಶೇಖರ್ ಅವರು 4 ಬಾರಿ ಶಾಸಕರಾಗ್ಲಿಕ್ಕೆ ಯಾವ ರೀತಿ ಕಷ್ಟ ಬಿದ್ದಿರ್ಬೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಷ್ಟ ಅಂದ್ರೆ ಅದು ಬಡವರ ಸೇವೆ, ಕಷ್ಟ ಅಂದ್ರೆ ಸಾರ್ವಜನಿಕರ ಸೇವೆ, ಕಷ್ಟ ಅಂದ್ರೆ ಎಲ್ಲ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಶಕ್ತಿ ತುಂಬಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಧ್ವನಿಯಾಗಿ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದಕ್ಕೆ ಇವತ್ತು 4 ಬಾರಿ ಶಾಸಕರಾಗಿದ್ದಾರೆ. ಅಂತವರಿಗೆ ಇವತ್ತು ಅವರನ್ನು ನಂಬಿಸಿ ರಾಜಕೀಯ ಕಾರಣಾಂತರಗಳಿಂದ ಇವತ್ತು ಅಧಿಕಾರವನ್ನು ಪಡೆಯಲಿಕ್ಕೆ ಬಿಜೆಪಿ ಅವರಿಗೆ ಎಸ್.ಟಿ. ಸೋಮಶೇಖರ್ ಬೇಕಾಗಿತ್ತು. ಬಿಜೆಪಿ ಅವರು ಸರ್ಕಾರ ಮಾಡಲಿಕ್ಕೆ ಎಸ್.ಟಿ. ಸೋಮಶೇಖರ್ ಅವರು ಬೇಕಾಗಿತ್ತು. ಇವತ್ತು ಯಾವುದೇ ಕಾರಣ ಇಲ್ಲ. ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಗೆ ರಾಜ್ಯಸಭೆಯಲ್ಲಿ
ಚುನಾವಣೆಯಲ್ಲಿ ಓಟ್ ಹಾಕಿದ್ರು ಅಂತ ಸುಳ್ಳು ಪ್ರಚಾರ ಮಾಡಿ ಯಾರು ಮಾಡಲಿಲ್ಲ. ಸೋಮಶೇಖರ್ ಅವರನ್ನ ಆಚೆ ಕಳಿಸಬೇಕಾಗಿತ್ತು ಬಿಜೆಪಿ. ಯಾಕಂದ್ರೆ ಅವ್ರ ಕೆಲಸ ಆಗಿತ್ತಲ್ಲ, ಅವ್ರ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂತು. ಸೋಮಶೇಖರ್ ಅವರ ಅಗತ್ಯತೆ ಬಿಜೆಪಿಗೆ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಅವರು ಜಾಹೀರು ಮಾಡಿದ್ದಾರೆ. ಯಾರೋ ಒಬ್ಬ ಸಣ್ಣ ಕಾರ್ಯಕರ್ತ, ಒಬ್ಬ ಮಾಜಿ ಶಾಸಕ ಮುನ್ಸ್ಕೊಂಡ್ರೆ ಯಡಿಯೂರಪ್ಪನವರು, ಅಮಿತ್ ಶಾ ಅವರು, ವಿಜೇಂದ್ರ ಅವರು ಅವ್ರ ಮನೆಗೆ ಹೋಗ್ತಾರೆ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ, ಪಾರ್ಟಿ ಉಳಿಸ್ಕೊಳ್ಳಿಕ್ಕೆ. ಆದ್ರೆ ಅತಿ ಸೋಮಶೇಖರ್ ಅವರಿಗೆ ಅವಮಾನವನ್ನ ಮಾಡಿವೆ. ಯಾರೇ ಒಂದು ಸಹ ಸೌಜನ್ಯಕ್ಕೆ ಬಿಜೆಪಿ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರಾಗಲಿ, ರಾಜ್ಯ ಮಟ್ಟದ ನಾಯಕರಾಗಲಿ ಸೋಮಶೇಖರ್ಗೆ ಕನಿಷ್ಠ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಅದು ಸೋಮಶೇಖರ್ಗೆ ತೋರ್ತಕ್ಕಂಥ ಅಗೌರವ ಒಂದ್ ಕಡೆ ಆದ್ರೆ, ಅವ್ರ ಜೊತೆಯಲ್ಲಿ ನಾವು ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ನೂರಾರು ಸಾವಿರಾರು ಕಾರ್ಯಕರ್ತರಿಗೆ, ಮುಖಂಡರಿಗೆ ಮಾಡಿದಂತ ಅಪಮಾನ ಅಂತ ನಾವು ಭಾವಿಸಬೇಕಾಗ್ತದೆ. ಇವತ್ತು ಸೋಮಶೇಖರ್ ಸಾಹೇಬರು ಮಾಡ್ತಕ್ಕಂಥ ಅಪಮಾನ ಬೇರೆ ಇಲ್ಲ, ನಾವು ಮಾಡ್ತಕ್ಕಂಥ ಅಪಮಾನ ಬೇರೆ ಇಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು? ಈ ಕ್ಷೇತ್ರದ ಅಭ್ಯರ್ಥಿ ಇನ್ನೂ ಬಿಜೆಪಿ ಪಕ್ಷದ ಶಾಸಕ ಸ್ಥಾನಕ್ಕೆ ಇನ್ನೂ ಸೋಮಶೇಖರ್ ರಾಜೀನಾಮೆ ಕೊಡಲಿಲ್ಲ, ಪಕ್ಷದಲ್ಲಿ ಚಟುವಟಿಕೆಯನ್ನು ಮಾಡಲಿಲ್ಲ. ಇಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಸೋಮಶೇಖರ್ ಅವರಿಗೆ ಬಿಜೆಪಿ ಪಕ್ಷದಲ್ಲಿ ನಿಂತ್ಕೊಂಡು ದ್ರೋಹವನ್ನು ಮಾಡಿದ್ರು, ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರಿ ಅಂತ ಒಳ್ಳೆಯ ಮಾತನ್ನು ಹೇಳಿದ್ರು. ಆದ್ರೆ ಕ್ರಮ ತೆಗೆದುಕೊಳ್ಳಿಲ್ಲ.